ತುಳಿತ. ಆ ಕಾಲ್ ತುಳಿತದಲ್ಲಿ ರಾಜ್ಯದ ಇಬ್ಬರು ಬಲಿಯಾಗಿದ್ದಾರೆ. ಮಿಸ್ಸಿಂಗ್ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಏನು ಅಂದ್ರೆ, ಮಹಾಕುಂಭ ಮೇಳದ ಕಾಲ್ ತುಳಿತದಲ್ಲಿ ಬೆಳಗಾವಿಯ ಇಬ್ಬರು ಬಲಿಯಾಗಿದ್ದಾರೆ. ಬೆಳಗಾವಿಯ ತಾಯಿ ಮಗಳು ಮೃತಪಟ್ಟಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಶಾಹಿ ಸ್ನಾನಕ್ಕೆ ಅಂತ ಹೋಗಿದ್ದ ರಾಜ್ಯದ ಬೆಳಗಾವಿಯ ಭಕ್ತರು, ಅದರಲ್ಲಿ ಇಬ್ಬರು ತಾಯಿ ಮತ್ತು ಮಗಳು ಸಾವಿಗೀಡಾಗಿದ್ದಾರೆ. ಕಾರಣ ಕಾಲ್ ತುಳಿತ. ಬೆಳಗ್ಗಿನ ಜಾವ 5 ಗಂಟೆಯ ವೇಳೆ ಆದಂತಹ ಕಾಲ್ ತುಳಿತದಲ್ಲಿ ರಾಜ್ಯದ ಹಲವು ಭಕ್ತರಿದ್ರು. ಶಾಹಿ ಸ್ನಾನದಲ್ಲಿ ಭಾಗಿಯಾಗಬೇಕು ಅಂತ ಸಂಗಮ್ ಘಾಟ್ ಕಡೆ ಹೋಗಿದ್ರು. ಆಗ ಕಾಲ್ ತುಳಿತ ಆಗತ್ತೆ. ಆ ಕಾಲ್ ತುಳಿತದಲ್ಲಿ ಹಲವರು ಗಾಯಗೊಂಡಿರ್ತಾರೆ. ಅದರಲ್ಲಿ ತಾಯಿ ಮಗಳು ಕೂಡ ಗಾಯಗೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ತಾಯಿ ಮತ್ತು ಮಗಳು ಮೃತಪಟ್ಟಿದ್ದಾರೆ. ಜ್ಯೋತಿ ಹತ್ತರವಾಟ ಮತ್ತು ಪುತ್ರಿ ಮೇಘ ಹತ್ತರವಾಟ ಮೃತಪಟ್ಟಿದ್ದಾರೆ. ಈಗ ಜ್ಯೋತಿ ಸಹೋದರ ಗುರುರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್ ಅವರೇ, ಏನ್ ಮಾಹಿತಿ ಸಿಗ್ತಾ ಇದೆ? ಈಗ ತಮ್ಮ ಸಹೋದರಿ ಜೊತೆಗೆ ಅವರ ಮಗಳು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕನ್ಫರ್ಮಾ? ಮೇಡಮ್, ನಾವು ಅವ್ರ ಜೊತೆ ಇದ್ದಂತವ್ರಿಗೆ ಇವರು ಚಿದಂಬರ್ ಅಂತ ಒಬ್ರು ಇದ್ರು. ಅವ್ರಿಗೆ ಬೆಳಿಗ್ಗೆಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಅವರು ಬೇರೆ ಬೇರೆ ಹಾಸ್ಪಿಟಲ್ ಗಳಿಗೆ ಎಲ್ಲಾ ಕಡೆ ಹೋಗಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ರು. ಪಾಪ ಅಲ್ಲಿ ಯಾವುದೇ ರೀತಿ ವೆಹಿಕಲ್ ವ್ಯವಸ್ಥೆ ಇರ್ಲಿಲ್ಲ. ಈವನ್ ಬೈಸಿಕಲ್ ಕೂಡ ಇಲ್ಲ. ನಾವು ನಡ್ಕೊಂಡೇ ಹೋಗ್ಬೇಕು ಅನ್ನುವಂಥದ್ದೊಂದಿತ್ತು. ಹೀಗಾಗಿ ಪಾಪ ಅವರು ನಡ್ಕೊಂಡು ಹೋಗಿ ಎಲ್ಲ ಹಾಸ್ಪಿಟಲ್ ನಲ್ಲಿ ಲಿಸ್ಟ್ ಗಳನ್ನ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ. ಸೊ ಲಿಸ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಯಾವುದೇ ರೀತಿ ಸಿಗ್ಲಿಲ್ಲ. ಕೊನೆಗೆ ಇವಾಗ ಅವ್ರಿಗೆ ಫೋನ್ ಮಾಡಿದ್ದೆ ನಾನು. ಯಾವಾಗ ಅವ್ರು ಹೇಳಿದ್ರು ಇಲ್ಲ ತೀರ್ ಹೋದ್ರು ಅಂತ ಹೇಳಿ. ಅಂದ್ರೆ ಅವ್ರು ನೋಡಿದಾರಾ? ತೀರ್ ಹೋಗಿದ್ದಾರೆ ಅಂತ ಹೇಳಿ. ಅಲ್ಲ, ಮೃತದೇಹವನ್ನ ಅವ್ರು ನೋಡಿದಾರಾ? ಕನ್ಫರ್ಮ್ ಆಗಿ ಹೇಳಿದ್ದಾರೆ ಮೇಡಮ್. ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಹೌದು ಮೇಡಮ್. ಯಾವಾಗ ಹೋಗಿದ್ದು ಇವರು? ಎಷ್ಟು ಜನ ಹೋಗಿದ್ರು ಗುರುರಾಜ್ ಅವರೇ? ಒಟ್ಟು 60 ಜನ 2 ಬಸ್ಸಲ್ಲಿ ಹೋಗಿದ್ರು. ಅದರಲ್ಲಿ ಕಾಲ್ ತುಳಿತದಲ್ಲಿ ಇವರು ಸಿಕ್ಕಾಕೊಂಡಿದ್ರು. 60 ಜನ ಆ ಸಂದರ್ಭದಲ್ಲಿ ಜೊತೆಗೆ ಇದ್ರಾ? ಅಷ್ಟು ಮಾಹಿತಿ ನನಗಿಲ್ಲ ಮೇಡಮ್. ಯಾಕಂದ್ರೆ ಕೇಳ್ಬೇಕಂದ್ರೆ ನಂದು ಅವ್ರದ್ದು ಯಾವುದೇ ರೀತಿ ಆ ರೀತಿ ಕಮ್ಯುನಿಕೇಶನ್ ಆಗಿಲ್ಲ. ಯಾವಾಗ ನಿಮ್ಮ ನ್ಯೂಸ್ ಮುಖಾಂತರ ನನಗೆ ಜ್ಯೋತಿ ಮತ್ತೆ ಮೇಘ ಒಂದ್ ಸ್ವಲ್ಪ ಗಾಯಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ಮ ನ್ಯೂಸ್ ಚಾನೆಲ್ ರಿಪೋರ್ಟರ್ ಮುಖಾಂತರ ಹೇಳೋದಕ್ಕೆ ಎಲ್ಲ ಪ್ರಾರಂಭ ಮಾಡಿದೆ. ಬೆಳಗ್ಗೆಯಿಂದ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ನಮ್ಮ ಸ್ಟೇಟ್ ಆಫೀಸು, ಬಿಜೆಪಿ ಸ್ಟೇಟ್ ಆಫೀಸ್ಗೂ ಕಮ್ಯುನಿಕೇಟ್ ಮಾಡಿದೆ. ಪಾಪ ಅವ್ರಿಗೂ ಯಾವುದೇ ರೀತಿ ಮಾಹಿತಿ ದೊರೆಯಲಿಲ್ಲ. ಇವನ್ ಅದರ ನಂತರ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಮುಖಾಂತರನು ತಿಳ್ಕೊಂಡೆ. ಕೊನೆಗೆ ಮಹಾಂತೇಶ್ ವಕುಂದ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೆ. ಅವಾಗ ಪಾಪ ಅವರು ಬೇರೆ ಕಡೆ, ಅವರು ಸೆಕ್ಟರ್ ನಂಬರ್ 12 ಅಲ್ಲಿ ಇದ್ದೀನಿ, ಅವ್ರು ಇರೋದು 2 ಅಲ್ಲಿ. ನನಗೆ ಅವ್ರಿಗೆ ಸುಮಾರು ಒಂದು 30 ರಿಂದ 35 ಕಿಲೋಮೀಟರ್ ಅಂತರ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಅವರು ಅವ್ರ ಜೊತೆ ಏನ್ ಹೋದವ್ರು ಇದ್ರಲ್ಲ, ಅವ್ರು ಹೇಳಿದ್ರು ಇಲ್ಲ ಇವರು ತೀರೋಗಿದ್ದಾರೆ ಅಂತ. ಜ್ಯೋತಿ ಅವ್ರ ಹಸ್ಬೆಂಡ್ ಬೆಳಗಾವಿಯಲ್ಲಿ ಇರ್ತಾರೆ ಮೇಡಮ್. ನಾನು ಇಲ್ಲಿ ಹಿಡ್ಕಲ್ ಡ್ಯಾಮ್ ಅಲ್ಲಿ ಇದ್ದೀನಿ. ತಾವೆಲ್ಲಿರೋದು ಸರ್? ಹಿಡ್ಕಲ್ ಡ್ಯಾಮ್, ಬೆಳಗಾವಿ ಜಿಲ್ಲೆ ಹಿಡ್ಕಲ್ ಡ್ಯಾಮ್ ಅಂತ. ಓಕೆ, ತಾವ್ ಹೋಗಿಲ್ಲ. ಸೊ ನಿಮ್ಮ ಸಹೋದರಿ ಹೋದ್ರು, ಅವ್ರ ಮಗಳ ಜೊತೆಗಿದ್ರು. ಇನ್ನುಳಿದಂತೆ ಯಾರೆಲ್ಲ ಇದ್ರು? ಮತ್ತೆ ಯಾರು ಇದ್ರು ಮೇಡಮ್. ಹೇಳ್ಬೇಕಂದ್ರೆ ಗಾಬರಿಯಲ್ಲಿ ನನ್ ಕೈಕಾಲ್ ನಡುಗ್ತಿದೆ. ನಮ್ಗೆ ಮಾತಾಡಕ್ ಸುಧಾ ಆಗ್ತಿಲ್ಲ. ನನ್ನ ಮನೆಯಲ್ಲಿ ತಾಯಿ ರೋದನ ಮಾಡ್ತಿದ್ದಾರೆ ಮೇಡಮ್. ನಾನು ನಂತರ ಮಾಡ್ತೀನಿ ಮೇಡಮ್. ನಿಮಗೆ ಸಹಜ. ಗುರುರಾಜ್ ಅವರೇ, ಧೈರ್ಯ ತಂದ್ಕೊಳ್ಳಿ. ಇದು ಜ್ಯೋತಿ ಅವರ ಸಹೋದರ ಗುರುರಾಜ್ ಅವರ ಮಾತು. ಈಗಷ್ಟೇ ನಮಗೆ ಕನ್ಫರ್ಮ್ ಆಗಿದೆ. ಸಹೋದರಿ ಜ್ಯೋತಿ ಮತ್ತು ಅವರ ಮಗಳು ಮೇಘ ಮೃತಪಟ್ಟಿದ್ದಾರೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ. ಆಸ್ಪತ್ರೆಯಲ್ಲಿ ಅವ್ರ ಜೊತೆ ಹೋಗಿರುವಂಥವ್ರು ನೋಡಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗಿನ ಜಾವ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಾದಂತಹ ಕಾಲ್ ತುಳಿತದಲ್ಲಿ ರಾಜ್ಯದ ಇಬ್ಬರು ಬಲಿಯಾಗಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಒಟ್ಟು 60 ಜನ
ಮಹಾಕುಂಭ ಮೇಳಕ್ಕೆ ಹೋಗಿದ್ರು. ಜ್ಯೋತಿ ಮತ್ತು ಮೇಘ ಇವರನ್ನು ಸೇರಿಸಿದ ಹಾಗೆ ಇನ್ನುಳಿದಂತವರ ಕಥೆ ಏನು ಅನ್ನೋದರ ಮಾಹಿತಿ ಬರಬೇಕು. ಕಾಲ್ ತುಳಿತದಲ್ಲಿ ಇವರು ಗಾಯಗೊಂಡಿದ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿನ ಪೊಲೀಸರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಬೆಳಗಾವಿಯ ಜ್ಯೋತಿ ಮತ್ತು ಅವರ ಮಗಳು ಮೇಘ ಮಹಾಕುಂಭ ಮೇಳದ ಕಾಲ್ ತುಳಿತದಲ್ಲಿ ಬಲಿಯಾಗಿದ್ದಾರೆ. ಹದಿಮೂರು ಜನರ ತಂಡದಲ್ಲಿ ಇವರು ಪ್ರಯಾಣ ಬೆಳೆಸಿದ್ರು ಅನ್ನೋ ಮಾಹಿತಿ ಈಗ. ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಅವರ ಕುಟುಂಬದಿಂದಲೇ ಸಿಗ್ತಾ ಇರೋ ಮಾಹಿತಿ ಇದು. ಮೃತಪಟ್ಟ ಜ್ಯೋತಿ ಅವರ ಸಹೋದರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ನಾನು ಕೂಡ ಮಾಹಿತಿ ಪಡೆದಿದ್ದೇನೆ, ಜ್ಯೋತಿ ಮತ್ತು ಮೇಘ ಮೃತಪಟ್ಟಿದ್ದಾರೆ ಅನ್ನೋ ವಿಷಯ ತಿಳಿದಿದೆ ಅಂತ ಹೇಳ್ತಾರೆ. ಗುರುರಾಜ್ ಜ್ಯೋತಿ ಅವರ ಸಹೋದರ ಮೌನಿ ಅಮಾವಾಸ್ಯೆಯ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು ಬಹಳ ಪವಿತ್ರ ಅಂತ ಕರೆಸಿಕೊಳ್ಳುತ್ತೆ. ಸನಾತನ ಧರ್ಮದಲ್ಲಿ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ, ಅದು ಕೂಡ ಪ್ರಯಾಗ್ರಾಜ್ ಅಂತಹ ಕ್ಷೇತ್ರದಲ್ಲಿ ಪುಣ್ಯ ಸ್ನಾನ ಮಾಡೋದರ ಮುಖಾಂತರ ಪುಣ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ. ಆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗ್ರಾಜ್ಗೆ ಜನ ಹೋದ 45 ದಿನಗಳ ಕಾಲ ನಡೆಯುವಂತಹ ಮಹಾಕುಂಭ ಮೇಳ 16 ದಿನ ಆಗಿದೆ. ಇವತ್ತು ಶಾಹಿ ಸ್ನಾನ, ಪವಿತ್ರವಾದ ದಿನ. ಇವತ್ತೇ ಸ್ನಾನ ಮಾಡಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.